ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕನ್ನಡದಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಹೊಸ ಛಾಪು ಮೂಡಿಸಿದ್ದಂತಹ ನಟಿ ಅಂತ ಹೇಳಿದ್ರೆ ಅದು ಶೋಭಾ ಶೆಟ್ಟಿ. ಇದಾದ ನಂತರ ಕನ್ನಡದಲ್ಲಿ ಯಾವ ಧಾರಾವಾಹಿಯಲ್ಲೂ ಕೂಡ ನಟಿಸಲಿಲ್ಲ. ನಟನೆಗೆ ಕನ್ನಡದ ಮೂಲಕವೇ ಎಂಟ್ರಿ ಕೊಟ್ಟರು. ಕಳೆದ ಬಾರಿಯ ತೆಲುಗು ಬಿಗ್ ಬಾಸ್ನಲ್ಲಿ ತಮ್ಮ ಮಾತಿನ ಮೂಲಕವೇ ಎದುರಾಳಿಗಳಿಗೆ ಚಾಟಿ ಏಟು ಕೊಟ್ಟಿದ್ದ ನಟಿ ಅಲ್ಲಿ ಸಾಕಷ್ಟು ಸೌಂಡ್ ಮಾಡಿದರು. ಹೀಗಾಗಿ ಅವರನ್ನು ನಮ್ಮ ಕನ್ನಡ ಸೀಸನ್ ಬಿಗ್ ಬಾಸ್ 11ಕ್ಕೆ ಕೂಡ ಆಹ್ವಾನ ಮಾಡಲಾಗಿತ್ತು. ಆದರೆ ಇಲ್ಲಿ 2 ವಾರಕ್ಕೆ ಶೋಭಾ ಶೆಟ್ಟಿಯವರ ಮಾತು ಮುಗಿದಿತ್ತು, ಆಟ ಮುಗಿದಿತ್ತು. ಹೀಗಾಗಿ ಮನೆಯಿಂದ ಕೂಡ ಹೊರ ನಡೆದಿದ್ರು. ಇದೀಗ ಮನೆಯಿಂದ ಹೊರ ಬರುತ್ತಲೇ ಆಸ್ಪತ್ರೆಯಲ್ಲಿ ನಟಿ ದಾಖಲಾಗಿದ್ದು ಏನಾಯಿತು ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಹಾಗಾದರೆ ಶೋಭಾ ಶೆಟ್ಟಿಯವರ ಆರೋಗ್ಯ ಸ್ಥಿತಿ ಹೇಗಿದೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ನಟಿ ಶೋಭಾ ಶೆಟ್ಟಿಯವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕನ್ನಡ ಬಿಗ್ ಬಾಸ್ ಸೀಸನ್ 11ಕ್ಕೆ 2ನೇ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ನಟಿ ಶೋಭಾ ಶೆಟ್ಟಿ ಮನೆಯಂಗಳಕ್ಕೆ ಕಾಲಿಡ್ತಾರೆ. ಬರ್ತಿದ್ದಂಗೆ ಗೌತಮಿ ಜಾಧವ್ ಅವರು ಪಾಸಿಟಿವ್ ಅಂತ ಯಾವಾಗಲೂ ನೆಗೆಟಿವ್ ಆಗೇ ಇರ್ತಾರೆ, ಅವರ ಮುಖವಾಡವನ್ನು ಕಳಚೋದೇ ನನ್ನ ಕೆಲಸ ಅಂತ ಹೇಳಿದರು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಯಾರ ಮುಖವಾಡವನ್ನು ಕೂಡ ಕಳಚೋದಕ್ಕೆ ಆಗಲಿಲ್ಲ. ಅಷ್ಟೇ ಬೇಗನೆ ಮನೆಯಿಂದ ಹೊರ ನಡೆದರು. ಹೌದು, ಕಳೆದ ವಾರ ಶೋಭಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಲ್ಲಿ ತಾವು ಸೇಫ್ ಆಗಿರೋದ್ರ ಬಗ್ಗೆ ಸುದೀಪ್ ಅವರು ಹೇಳಿದಾಗ ತಾವು ಆಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು. ಆದರೆ ಕೊನೆಯ ಹಂತದಲ್ಲಿ ನನಗೆ ಮನೆಯಲ್ಲಿ ಇರೋಕ್ಕಾಗ್ತಿಲ್ಲ, ಹೊರಗಡೆ ಕಳಿಸಿ ಅಂತ ಬಿಕ್ಕಿ ಹತ್ತಿದ್ರು. ಹೀಗಾಗಿ ಅವರನ್ನು ಎಲಿಮಿನೇಟ್ ಕೂಡ ಮಾಡಲಾಯಿತು. ಇನ್ನು ಮನೆಯಿಂದ ಹೊರಬಂದ ನಂತರ ಶೋಭಾ ಶೆಟ್ಟಿಯವರು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ಹಾಕ್ಕೊಂಡಿದ್ದು, ಆಸ್ಪತ್ರೆಯ ಬೆಡ್ ಮೇಲೆ ಇರುವಂತೆ ಕೈಗೆ ಗ್ಲೂಕೋಸ್ ಹಾಕಲಾಗಿದೆ. ಈ ಒಂದು ಸ್ಟೋರಿಯನ್ನು ಶೋಭಾ ಶೆಟ್ಟಿಯವರು ಹಂಚಿಕೊಂಡಿದ್ದು, ದೊಡ್ಡ ಮನೆಯಿಂದ ಬರ್ತಿದ್ದಂತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗೂ ತಮ್ಮ ಅಭಿಮಾನಿಗಳಿಗೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ನಾನು ಶೀಘ್ರದಲ್ಲೇ ಹಿಂತಿರುಗ್ತಿದ್ದೇನೆ, ನಿಮ್ಮ ಪ್ರೀತಿಗಾಗಿ ಧನ್ಯವಾದಗಳು ಅಂತ ಶೋಭಾ ಶೆಟ್ಟಿ ಫ್ಯಾನ್ಸ್ಗೆ ಸಂದೇಶ ನೀಡಿದ್ದಾರೆ. ಇನ್ನು ಜೊತೆಗೆ ಮತ್ತೊಂದು ಪೋಸ್ಟನ್ನು ಹಾಕಿದ್ದು, ಶೋಭಾ ಶೆಟ್ಟಿಯವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ರಾಘವೇಂದ್ರ ಸ್ವಾಮಿಯ ಫೋಟೋಗೆ ಪೂಜೆ ಮಾಡ್ತಿರುವ ಫೋಟೋವೊಂದನ್ನು ಹಂಚಿಕೊಂಡು ಪಾಸಿಟಿವ್ ಮಾತ್ರ ಅಂತ ಬರೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಬಂದಂತಹ ನಟಿ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಸದ್ಯ ಮರಳಿ ಮನೆಯಲ್ಲಿರುವಂತೆ ಒಂದಷ್ಟು ಪೋಸ್ಟ್ಗಳನ್ನು ಹಂಚಿಕೊಳ್ತಿದ್ದಾರೆ. ಏನೇ ಆಗಲಿ, ಯಾವುದೇ ಆದ್ರೂ ಕೂಡ ಆರೋಗ್ಯ ಅತಿ ಮುಖ್ಯ. ಹೀಗಾಗಿ ನಟಿ ಬಿಗ್ ಬಾಸ್ ಮನೆಯಿಂದ ಹೊರಬಂದೆ ಅಂತ ಹೇಳ್ಕೊಂಡಿದ್ದಾರೆ. ನೀವು ಕೂಡ ಶೋಭಾ ಶೆಟ್ಟಿಯವರು ಶೀಘ್ರವೇ ಗುಣಮುಖರಾಗಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.